subscribe, click on the bell, like, comment, share. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಂತ ಬಾಕ್ಸ್ ಇಟ್ಕೊಂಡು ಕೂತಿದ್ರೆ ಅಂತ ನೋಡ್ತಿದ್ರಾ? ಇದು ಓಪನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ತೋರಿಸಿನೇ ಓಪನ್ ಮಾಡುವ ಅಂತ ಪ್ಲಾನ್ ಮಾಡಿದೆ. ಅದಕ್ಕೆ ಅದು ಐಟಮ್ಸ್ ಬಂದರೂ ನಾನಿನ್ನು ಓಪನ್ನೇ ಮಾಡಿರಲಿಲ್ಲ. ಸೊ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಶಾಕ್ ಆಗಿದ್ದೆ ಅಂತ ಗೊತ್ತಾ? 307 ಅಮೌಂಟಿಗೆ, 307 ರೂಪಾಯಿಗೆ ಇಷ್ಟು ಸೆಟ್ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ನನಗೆ ಶಾಕ್ ಆಯ್ತು. ನಾನು ಚೆಕ್ ಮಾಡುವಾಗ ನನಗೆ ಸಿಕ್ತು. ಸೊ 307 ರೂಪಾಯಿಗೆ ಅಷ್ಟು ಕಡಿಮೆಗೆ ಅಷ್ಟು ಸೆಟ್, ವ್ಯಾಕ್ಸಿಂಗ್ ಸೆಟ್ ಹೆಂಗ್ ಸಿಗೋಕ್ ಸಾಧ್ಯ ಅಂತ ಒಂದಿಷ್ಟು ಡೌಟ್ಸ್ ಇತ್ತು. ಸೊ ಪ್ರಾಡಕ್ಟ್ ಎಲ್ಲ ಹೆಂಗ್ ಉಂಟು ಏನು ಅಂತ ಡೌಟ್ ಕ್ಲಿಯರ್ ಮಾಡ್ಕೊಬಿಡುವ ಅಂತ ನಾನು ಆರ್ಡರ್ ಮಾಡಿದ್ದೆ. ಸೊ ಬನ್ನಿ, ಹೆಂಗಿದೆ ಏನು, ಹೆಂಗ್ ವರ್ಕ್ ಆಗ್ತದೆ, 10ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ನೋಡ್ತಾ ಹೋಗುವ. ಇದಂತ ವ್ಯಾಕ್ಸಿನ್ ಜೆಲ್ ಲೀಕ್ ಆಗದೆಯಾ ಅಂತ. ಇದವರು ಉಲ್ಟಾ ಹಾಕ್ಬಿಟ್ಟಿದ್ರು. ಸೊ ಇಲ್ಲಿ ನೋಡಿ, ಲೀಕ್ ಆಗಿದೆ. ಒಂದು ಹೀಟರ್ ಕೊಟ್ಟಿದ್ದಾರೆ, ಆಮೇಲೆ ಒಂದು ಹಚ್ಕೊಳ್ಳಿಕ್ಕೆ ನೈಫ್ ಇದೆ, ಒಂದು ಸ್ಪಾಂಜ್ ಇದೆ, ಇದು ಕ್ಲೋಸ್ ಮಾಡೋದು, ಇದು ವ್ಯಾಕ್ಸಿಂಗ್ ಜೆಲ್ಲು, ಓಕೆ. ಇದು ಸ್ಟ್ರೆಪ್ಸು. ಇದು ಆ್ಯಕ್ಚುಲಿ ಲೀಕ್ ಆಗಿಬಿಟ್ಟಿದೆ, ಫುಲ್ ಅಂಟು. ಇದೊಂದ್ಸಲ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ, ಆಯಿತಾ? ಎಸ್ ಗೈಸ್, ಇದನ್ನು ನಾನು ಓಪನ್ ಮಾಡಿದೆ. ಆ್ಯಕ್ಚುಲಿ ಇದರಲ್ಲಿ ಅರ್ಧ ಡಬ್ಬ ಇದೆ. ಗೊತ್ತಿಲ್ಲ ಇದು ಆಲ್ರೆಡಿ ಯೂಸ್ ಮಾಡಿದ್ದು ಹೌದು ಅಂತ ನನಗೆ ಡೌಟ್. ಯಾಕಂದರೆ ನಾರ್ಮಲ್ ಆಗಿ ಫುಲ್ ಇರುತ್ತಲ್ವಾ, ಇಲ್ಲಿ ತನಕ ತುಂಬಿಕೊಂಡಿರುತ್ತೆ. ಇದು ನೋಡಿದ್ರೆ ಅರ್ಧ ಡಬ್ಬ ಅಷ್ಟೇ ಇದೆ. ಆಮೇಲೆ ನೈಫ್ ನೋಡಿ, ಇಲ್ಲಿ ರಸ್ಟ್ ಬಂದಿದೆ, ಕಾಣ್ತಾ ಇರ್ಬೋದು ನಿಮಗೆ. ನೈಫ್ ರಸ್ಟ್ ಬಂದಿದೆ. ಆಮೇಲೆ ಇದು ಅಷ್ಟು ಪ್ಲಾಸ್ಟಿಕ್ದು, ಗೊತ್ತಿಲ್ಲ ಇದು ಹೆಂಗೆ ವರ್ಕ್ ಆಗ್ತದೆ ಅಂತ ತೋರಿಸ್ತೇನೆ ನಾನು ನಿಮಗೆ. ಆಮೇಲೆ ಒಂದು ನಾರ್ಮಲ್ ಸ್ಪಾಂಜ್ ಇದೆ, ಇದು ಓಕೆ. ಆಮೇಲೆ ಇದು ಒಂದು ಸ್ಟ್ರ್ಯಾಪ್. ಈಗ ಇದನ್ನ ನಾನು ಹೇಗೆ ವರ್ಕ್ ಆಗ್ತದೆ ಅಂತ ತೋರಿಸ್ತಾ ಆಯ್ತಾ, ನೋಡುವ. ಇದು ಎಷ್ಟರ ಮಟ್ಟಿಗೆ ಮಷಿನ್ ಸರಿ ಇದೆ, ಚೆನ್ನಾಗಿದೆ, ಹೀಟರ್ ಮಷಿನ್ ಅಂತ ನೋಡ್ತೇನೆ. ಆ್ಯಕ್ಚುಲಿ ಸ್ವಲ್ಪ ಸ್ಮೆಲ್ ಫೀಲ್ ಆಗ್ತಾ ಉಂಟು ನನಗೆ, ಆಯಿತಾ? ಎಂಥ ಸ್ಮೆಲ್ಲೇನ ಇದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇದು ಯೂಸ್ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಸಖತ್ ಬಿಸಿ ಇರ್ತದೆ, ಆಯಿತಾ? ಇಲ್ಲಿ ನೋಡಿ, ಫುಲ್ ಮೆಲ್ಟ್ ಆಗ್ತಾ ಬಂತು. ಆಗ ನಾನು ಹಾಕುವಾಗ ಎಷ್ಟು ದಪ್ಪ ಇತ್ತು, ಈಗ ಎಷ್ಟು ಮೆಲ್ಟ್ ಆಗಿದೆ ನೋಡಿ. ಫುಲ್ ಮೆಲ್ಟ್ ಆಗ್ತಾ ಬಂದಿದೆ ಇದು. ಆ್ಯಕ್ಚುಲಿ ಫುಲ್ ಮೆಲ್ಟ್ ಆಗಿದೆ. ಸ್ಮಾಲ್ ಹೇರ್ಸ್ ಇದೆ. ಇದಾದಮೇಲೆ
ಮಾಡಬೇಕು. ಅಪೋಸಿಟ್ ಡೈರೆಕ್ಷನ್ ಇಂದ ಪಟ್ ಅಂತ ಎಳಿಬೇಕಾಯ್ತಾ. ಸ್ವಲ್ಪ ಹೊತ್ತು ಆ್ಯಕ್ಚುಲಿ ಈಗ ಇದಿಷ್ಟೇ ಪಾರ್ಟಿಗೆ ಹಾಕಿದೆ, ಈ ಕಡೆ ಹಾಕಿದ್ದೆ ಕೆಂಪಾಗೋಯ್ತು. ಸೊ ಈಗ ಈ ಕಡೆ ಕೈ ಟ್ರೈ ಮಾಡ್ತಿದ್ದೆ. 1 2 3 ಎಂಥದ್ದು ಇಲ್ಲ. ಸಿ ಬರೀ ಜೆಲ್ ಅಷ್ಟೇ ಉಂಟು. ಎಸ್ ಗೈಸ್, ನಂದು ಶಾರ್ಟ್ ಹೇರ್ ಉಂಟು, ಸಣ್ಣ ಉಂಟು. ಅದಕ್ಕೆ ಹೋಗ್ತಾ ಇಲ್ವಾ ಎಂತ ಅಂತ ಗೊತ್ತಿಲ್ಲ. ನಂದು ಒಂದೊಂದಷ್ಟೇ ಹೋಗ್ತಾ ಉಂಟು, ಎಲ್ಲದೂ ಹೋಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಲಾಂಗ್ ಹೇರ್ ಇದ್ದರೆ ಟ್ರೈ ಮಾಡುವ ಅಂತ. ಸೊ ನನ್ನ ಗಂಡನ ಕೈಗೀಗ ಟ್ರೈ ಮಾಡ್ತೆ. ಪ್ರತಿ ಸಲನೂ ಪಾಪ ಅವ್ರದ್ದೇ ಕೈಯಲ್ಲೇ ನಾನು ವಿಡಿಯೋ ಮಾಡ್ತಾ ಇದ್ದಿದ್ದು. ಸೊ ಈಗಲೂ ಮತ್ತೆ ಅವ್ರ ಕೈಗೆ ಹೋಗ್ಬೇಕಾಗದೆ. ಬೇಡ್ಕೊಂಡು ಅಂತೂ ಒಪ್ಕೊಂಡಿದ್ರು. ಬನ್ನಿ ಅವ್ರ ಕೈಗೆ ಟ್ರೈ ಮಾಡುವ. ಲೈವ್ ರಿಸಲ್ಟ್ ಈಗಲೇ ಗೊತ್ತಾಗಿರ್ತದೆ. ಸಿ ಸಕ್ಕತ್ತಾಗಿ ವರ್ಕ್ ಆಯ್ತು ಇದು ಮಾತ್ರ. ನೋಡಿ, ಹೇರ್ ಅಷ್ಟು ರಿಮೂವ್ ಆಯಿತು. ಸಿ ಅಂದರೆ ರಿಮೂವ್ ಆಗ್ತದೆ ಅಂತ ಆಯಿತು. ಎಸ್ ಗೈಸ್, ಅದು ನನ್ನ ಕೈಗೆ ಹೋಗ್ದಿದ್ದು ನೋಡಿ. ನಾನು ಮತ್ತೆ ಪ್ರಾಡಕ್ಟ್ ಫೇಕ್ ಇದೆಯೇನೋ, ಮತ್ತೆ ಡೇಟ್ ಏನಾರು ಎಕ್ಸ್ಪೈರಿ ಆಗಿದೆಯೇನೋ, ಆ ಥರ ಎಲ್ಲ ಏನೋ ಅಂದ್ಕೊಂಡ್ಬಿಟ್ಟೆ. ಇಲ್ಲ, ಅದು ಆ್ಯಕ್ಚುಲಿ ಶಾರ್ಟ್ ಹೇರ್ ಇದ್ದಕ್ಕಷ್ಟೇ ಹೋಗ್ತಾ ಇರಲಿಲ್ಲ. ಸೊ ಈಗ ಸಚಿನ್ ಟ್ರೈ ಮಾಡಿದ್ನಲ್ಲ, ಈಸಿಯಾಗಿ ಹೇರ್ ರಿಮೂವ್ ಆಯಿತು. ಸೊ ಪ್ರಾಡಕ್ಟ್ ಚೆನ್ನಾಗಿದೆ. ಇದು ಹೀಟರ್ಗೆ ಒಂದು 10ಗೆ 9 ಕೊಡ್ಬೋದು. ಆಮೇಲೆ ಇದು ಜೆಲ್ಗೆ ಒಂದು ಜೆಲ್ಲು ಇದಕ್ಕೆ ಒಂದು 10 ಕೊಡ್ಬೋದು. ಸ್ಟ್ರೆಪ್ಸು ಚೆನ್ನಾಗಿದೆ, 10 ಕೊಡ್ಬೋದು. ನೈಫ್ ಮಾತ್ರ ಸ್ವಲ್ಪ ಕಡಿಮೆ ಕೊಡ್ತೀನಿ. ಇದು ಸ್ವಲ್ಪ ಇಲ್ಲಿ ರಸ್ಟ್ ಬಂದುಬಿಟ್ಟಿತ್ತು, ಅದಕ್ಕೆ ಒಂದು 7 8 ಕೊಡ್ತೆ. ಓಕೆ, ಬಾಕಿ ಎಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಆಯಿತಾ. ಇದು ನಾರ್ಮಲ್ ಆಗಿ ನೀವು ನೀರಲ್ಲಿ ಡಿಪ್ ಮಾಡಿಕೊಂಡು ನಿಮಗೆ ಕ್ಲೀನ್ ಮಾಡ್ಕೊಳ್ಳೋದು, ಇದು ಅಷ್ಟೇ, ಮತ್ತೆಂತ ಇಲ್ಲ. ಪ್ರಾಡಕ್ಟ್ ವೈಸು ಚೆನ್ನಾಗಿದೆ, ನನಗಿಷ್ಟ ಆಯಿತು. ಆ್ಯಕ್ಚುಲಿ 307 307 ರೂಪಾಯಿಗೆ ವರ್ತ್ ಇದೆ ಆಯಿತಾ. ನೀವ್ಯಾರು ತಗೊಳ್ಳಿದ್ದಿದ್ರೆ ನಾನು ಬೇಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೇನೆ, ಇದ್ರದ್ದು ಮೀಶೋದು. ನೀವು ತೊಗೊಳ್ಬೋದು, ಚೆನ್ನಾಗಿದೆ ಪ್ರಾಡಕ್ಟು. ನನಗಂತೂ ಇಷ್ಟ ಆಯಿತು. 307 ರೂಪಾಯಿಗೆ ಎಂತ ಬರ್ತದೆ ಮರ್ರೆ, ಒಂದು ಸಕ್ಕದಾಗಿರೋ ಟಾಪ್ ಸಹ ಬರೋದಿಲ್ಲ ಹುಡುಗಿಗೆ. ಅಂಥದ್ರಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಬರ್ತದೆ ಅಂದರೆ ಆರಾಮ್ಸೆ ಕಣ್ಣು ಮುಚ್ಕೊಂಡು ತಗೊಳ್ಬೋದು. ಈಗ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಮತ್ತು ಕಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಹಾಕಿ. ಅದಾದಮೇಲೆ ಮತ್ತೆ ಎಂತ ಆಯ್ತಲ್ವಾ, ಆಯ್ತು ಇಷ್ಟ. ಆಮೇಲೆ ಎಸ್ ಗೈಸ್, ನೀವ್ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹೊಸ ವಿಡಿಯೋ ಬಂದರೆ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ.
ಸೊ ಗೈಸ್, ನೆಕ್ಸ್ಟ್ ಒಂದು ಸಕ್ಕದಾಗಿರೋ ರಿವ್ಯೂ ಜೊತೆನೋ ಬೇರೆ ಏನಾದರೂ ಪ್ರಾಡಕ್ಟ್ ಜೊತೆನೋ ನಾನು ನಿಮಗೆ ಸಿಗ್ತೀನಿ. ಬಾಯ್ ಬಾಯ್, ನಮಸ್ಕಾರ.